ಇವರು ಡಿಸ್ಮಿಸಲ್ ಒಂದು ಆಗಲಿಲ್ಲ ಅಷ್ಟೇ. ನನ್ನನ್ನು ನಾನು ಹೇಗೆ ನೋಡ್ಕೊಳ್ತೀನಲ್ಲ ಹಾಗೆ ನನ್ನ ಕಕ್ಷಿಗಾರನ ನೋಡ್ತೇನೆ. ಅದಕ್ಕೆ ಸರಿಯಾಗಿ ನಡ್ಕೊಳ್ಳೋದಕ್ಕೆ ಈ ಪ್ರೊಫೆಷನ್ ಅಲ್ಲ. ಎಸ್ ಎನ್ ಮಂಜುನಾಥ್ ವಕೀಲರಿಗೆ ನಮಸ್ಕಾರ. ನಮಸ್ಕಾರ. ನೀವು ನಮ್ಮ ಲಾಯರ್ ಸರ್, ನೀವು ನಮ್ಮದು ಫ್ಯಾಮಿಲಿ ಲಾಯರ್. ನೀವು ನಿಮ್ಮ ಮೇಲೊಂದು ನಮಗೊಂದು ವಿಶೇಷ ಅಭಿಮಾನ. ಮತ್ತು ನೀವೊಂದು ಇಲ್ಲಿ ಸಾಗರದಲ್ಲೇ ವಿಶೇಷ ವ್ಯಕ್ತಿ. ನೀವು ಯಾವುದೇ ಹಿಡಿದು ಕೇಸನ್ನು ಕಕ್ಷಿದಾರರ ಪರವಾಗಿ ಅದು ಕೊನೆಗಾಣಿಸೋ ತನಕ ನೀವು ವಿರಮಿಸಲ್ಲ ಅಂತ ಒಂದು ನಿಮ್ಮ ಬಗ್ಗೆ ಇರುವಂಥ ಒಂದು ಪ್ರತೀತಿ. ಇದ್ರ ಬಗ್ಗೆ ನಿಮ್ಮ ಸ್ವಂತ ಅನುಭವಗಳು ಹೆಂಗೆ ಅನ್ಸುತ್ತೆ ಸರ್? ನನಗೇನೆಂದರೆ, ನಾನು ಯಾವುದಾದ್ರೂ ಒಂದು ಪ್ರಕರಣ ತಗೊಂಡಾಗ ಆ ವ್ಯಕ್ತಿಯಲ್ಲಿ ನಾನು ನನ್ನನ್ನು ಕಾಣ್ತೇನೆ. ಯಾಕಂದರೆ ಈಗ ನಾನೇ ಅದೇ ಪರಿಸ್ಥಿತಿಯಲ್ಲಿದ್ದರೆ ನನ್ನನ್ನು ನಾನು ಹೇಗೆ ನೋಡ್ಕೊಳ್ತೀನಲ್ಲ ಹಾಗೆ ನನ್ನ ಕಕ್ಷಿಗಾರನ ನೋಡ್ತೇನೆ. ಯಾವುದೇ ಕಕ್ಷಿಗಾರ ನನ್ನ ಆಫೀಸಿಗೆ ಬಂದಾಗ ಅವನು ನನ್ನ ಪ್ರಕಾರ ನನಗೆ ಬಂದು ಅವನು ಹೆಚ್ಚಿಗೆ ಕೇಳಿದರೆ ದೇವ್ರ ನಂತರ ಸ್ಥಾನ ಅವನಿಗೆ. ಮತ್ತು ಯಾವುದೇ ಕಕ್ಷಿಗಾರನು ಕೂಡ ಅವನು ಬುದ್ಧಿವಂತನೋ ದಡ್ಡನೋ ಮತ್ತು ಹಣ ಕೊಡುವವನೋ ಕೊಡದೇ ಇರುವವನೋ ಅವನ ಆತ್ಮಗೌರವಕ್ಕೆ ಪೆಟ್ಟಾಗದೇ ಇರೋ ರೀತಿ ನಡೆಸ್ಕೊಳ್ಳೋದು ಮೊದಲಿಂದ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೇನೆ. ತುಂಬ ಪ್ರೀತಿಯಿಂದ ಕಾಣ್ತೇನೆ. ನನ್ನ ಕೈನಲ್ಲಾದಷ್ಟು ಚೆನ್ನಾಗಿ ಅವನ ಪ್ರಕರಣ ನಡೆಸ್ಕೊಡ್ತೇನೆ. ಅದರಲ್ಲಿ ಆಲಸ್ಯ ಇರಲ್ಲ, ಸ್ವಲ್ಪ ನಿಧಾನ ಇರುತ್ತೆ. ಯಾಕೆ ಕೇಳಿದರೆ ನನ್ನ ಕೇಸ್ಗಳ ಒತ್ತಡ ಅದೇ ಥರ ಇರುತ್ತೆ. ಎಲ್ಲದನ್ನು ತಾಳ್ಮೆಯಿಂದ ತಗೊಂಡು ಹೋಗುವಂಥ ನೇಚರ್ ನಂದು. ಅದಕ್ಕೆ ತಡ ಆಗುತ್ತೆ. ನನಗೆ ಏನಾದರೂ ನನ್ನ ಬಗ್ಗೆ ಒಂದಷ್ಟು ದೂರುಗಳಿದ್ದಾವೆ ಅಂತಂದರೆ ನಿಧಾನ ಮಾಡ್ತೀನಿ ಅನ್ನೋ ಕಾರಣಕ್ಕೆ ದೂರುಗಳು. ಇದು ಈ ರೀತಿ ನಂದು ಪ್ರೊಫೆಷನ್ ನಡೀತಾ ಇರೋದು. ಎಷ್ಟು ವರ್ಷ ಆಯ್ತು ಸರ್ ಈ ಪ್ರೊಫೆಷನಿಗೆ ಬಂದು? 36 ವರ್ಷಗಳು ಕಳೀತು. 36 ವರ್ಷ ಮುಗೀತು. ನಿಮ್ಮ ಏಜ್ ಎಷ್ಟು ಸರ್ ಈಗ? 69 ವರ್ಷ. 69 ವರ್ಷ. ಈಗ ನಿಮ್ದು ಈಗ ನಿಮ್ಮ 69 ವರ್ಷಕ್ಕೆ ನಿಮ್ಮ ಈ ಲೀಗಲ್ ಜರ್ನಿನಲ್ಲಿ 36 ವರ್ಷ ಕಳೆದಿದ್ದಕ್ಕೆ ನಿಮಗೆ ತೃಪ್ತಿ ಇದೆಯಾ ಸರ್? ನನ್ನ ಪ್ರೊಫೆಷನ್ನಲ್ಲಿ ನಾನು ಸುಮ್ಮನೆ ಪ್ರಕರಣ ಬಂದಾಗ ನಡೆಸ್ಕೊಂಡು ಕಕ್ಷಿಗಾರರಿಗೆ ಒಂದು ನ್ಯಾಯ ಒದಗಿಸಿಕೊಡೋದು, ಅದರಲ್ಲಿ ಸಂತೋಷ ಪಡೋದು ಇಷ್ಟನ್ನು ಮಾಡಲಿಲ್ಲ. ನನ್ನ ಫೀಲ್ಡಲ್ಲಿ ಅಂದರೆ ನಾನು ವೃತ್ತಿ ನಡೆಸ್ತಾ ಇರುವಂಥ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ದೋಷಗಳು ಇದೆ ಅಂತ ನನಗೆ ಕಂಡು ಬಂದರೆ ನಾನು ನ್ಯಾಯಾಧೀಶರು ಅಂತ ಅವರನ್ನು ಬಿಡಲಿಲ್ಲ, ವಕೀಲರುಗಳು ಅಂತ ಅವರನ್ನು ಬಿಡಲಿಲ್ಲ, ಪೊಲೀಸರು ಅಂತಲೂ ಬಿಡಲಿಲ್ಲ. ನನಗೆ ಸೂಕ್ತ ಕಂಡಿರೋ ರೀತಿಯಲ್ಲಿ ಅವ್ರ ವಿರುದ್ಧ ಪ್ರಕರಣ ದಾಖಲಿಸಿ ಏನು ಮಾಡಬೇಕು ಮಾಡಿದ್ದೇನೆ. ಆ ಬಗ್ಗೆ ನನಗೆ ಸಮಾಧಾನ ಇದೆ. ಆದರೂ ನನಗನ್ಸುತ್ತೆ, ಏನು ಕೇಳಿದರೆ ಈ ಪ್ರೊಫೆಷನ್ನಲ್ಲಿ ನಾನು ಸ್ವಲ್ಪ ನನಗೆ ಬೇಕಾದಂಥ ನನ್ನ ಒಳಗೆ ಏನಿದೆ, ನನ್ನ ಸಮಾಜಕ್ಕೆ ನನ್ನಿಂದ ಏನಾದರೂ ಒಂದು ಆಗಬೇಕು, ನನ್ನ ಸಮಾಜಮುಖಿಯಾಗಿ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಆಶೋತ್ತರ ಇದೆಯಲ್ಲ, ಅದಕ್ಕೆ ಸರಿಯಾಗಿ ನಡ್ಕೊಳ್ಳೋದಕ್ಕೆ ಈ ಪ್ರೊಫೆಷನ್ ಅಲ್ಲ. ಆದರೆ ಈ ಪ್ರೊಫೆಷನಲ್ಲಿ ನಾನು ಸುಮ್ಮನೆ ಒಬ್ಬ ಈ ಬೇರೆ ವ್ಯಾಜ್ಯ ನಡೆಸೋದಕ್ಕೋ ಆಸ್ತಿ ವ್ಯಾಜ್ಯ ನಡೆಸೋದಕ್ಕೋ ಆಗಿ ಲಾಯರ್ ಆಗಿ ಜೀವನ ಸಾಗಿಸಲಿಲ್ಲ. ಇಂಥ ಸಮಾಜದ ಓರೆಕೋರೆಗಳನ್ನು, ವ್ಯವಸ್ಥೆಯಲ್ಲಿನ ಓರೆಕೋರೆಗಳನ್ನು ಸರಿಪಡಿಸೋದಕ್ಕೆ ನನ್ನ ಕೈನಲ್ಲಿ ಆದಷ್ಟು ಪ್ರಯತ್ನ ಮಾಡಿದ್ದೇನೆ. ಅದರಲ್ಲಿ ಯಶಸ್ವಿನೂ ಆಗಿದೆ. ಸರ್, ಇನ್ನು ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿ ಪ್ರೊಫೆಷನ್ ಮುಂದುವರಿಸ್ಬೇಕಂತ ಇದ್ದೀರಾ ಅಥವಾ ಬೇರೆ ಏನಾದ್ರು ಆಲೋಚನೆಗಳಿದೆಯಾ? ಇಲ್ಲ, ನನಗೆ ಈ ಪ್ರೊಫೆಷನನ್ನೇ ಮುಂದುವರಿಸೋದ್ರಲ್ಲಿ ಹೆಚ್ಚಿನ ಆಸಕ್ತಿ ಇಲ್ಲ. ಹಾಗಂತ ಪೂರ್ತಿಯಾಗಿ ಕೈ ಬಿಟ್ಬಿಡಲ್ಲ, ಸ್ವಲ್ಪ ಮಟ್ಟಿಗೆ ಇಟ್ಕೊಳ್ತೇನೆ. ಬೇರೆ ಏನಾದರೂ ಒಂದು ಹೊರಗಡೆ ಕಾಲಿಡಬೇಕು ಅಂತ ಆಲೋಚನೆ ಮಾಡ್ತಿದ್ದೀನಿ ಅಂತಂದರೆ, ಈ ಸಮಾಜ ನನಗೆ ಭಾಳಷ್ಟು ಕೊಟ್ಟಿದೆ, ಸಮಾಜಕ್ಕೆ ನಾನು ಏನೂ ಕೊಟ್ಟಿಲ್ಲ. ಆ ಕೊರತೆಯನ್ನು ತುಂಬಿಸ್ಕೋಬೇಕಾಗಿದೆ. ಅದು ಈ ಪ್ರೊಫೆಷನ್ ಮಾಡೋದ್ರಿಂದ ಅದು ಆಗಲ್ಲ. ಅದಕ್ಕೋಸ್ಕರ ಈ ಪ್ರೊಫೆಷನ್ನಿಂದ ದೂರ ಇದ್ದು ಬೇರೆ ಏನಾದರೂ ಸಮಾಜಮುಖಿ ಕಾರ್ಯ ಮಾಡಬೇಕು ಅನ್ನೋ ಆಸೆ ಇದೆ ನನಗೆ. ಅದು ಯಾವ ರೀತಿ ಅಂತ ಏನಾದರೂ ಕಲ್ಪನೆ ಇಟ್ಕೊಂಡಿದ್ದೀರಾ ಸರ್? ಯಾವ ರೀತಿ ಅಂದರೆ, ಈಗ ನಮ್ಮಲ್ಲಿ ಎಷ್ಟೋ ಒಂದು ರಾಷ್ಟ್ರ ಮಟ್ಟದಲ್ಲಿ ವಿಪರ್ಯಾಸಗಳಿದೆ. ಸಿದ್ಧಾಂತದಲ್ಲಿನ ದೋಷಗಳಿಂದಾಗಿ ನಾವು ಭಾಳ ಕಷ್ಟದಲ್ಲಿದ್ದೇವೆ. ಇದರಲ್ಲಿ ನನ್ನ ಇತಿಮಿತಿಯಲ್ಲಿ ಅದನ್ನು ಸರಿಪಡಿಸಲಿಕ್ಕೆ ಒಂದಷ್ಟು ಏನಾದರೂ ಮಾಡಲೇಬೇಕು ಅಂತಿದೆ. ನಿಖರವಾಗಿ ಹೀಗೆ ಅಂತ ಹೇಳಲಾರೆ, ಅದು ಪಟ್ಟಿ ದೊಡ್ಡದಿದೆ.
ಆದರೆ ಸಮಾಜದ ಓರೆಕೋರೆಗಳನ್ನು ತಿದ್ದೋ ಕೆಲಸನ ನಾನು ಮಾಡಬೇಕು, ನನಗೆ ಆ ಅರ್ಹತೆ ಇದೆ ಅಂತ ಅಂದ್ಕೊಳ್ತೇನೆ. ಈ ಲಾ ಫರ್ಮ್ ಅಂತ ಯಾವ್ದಾರ ಒಂದು ಮುಂದುವರಿಸ್ತೀರಾ? ಯಾವುದು? ಲಾ ಫರ್ಮ್ ಆಗಿ ನಡೆಸ್ತೀರಾ ಆಫೀಸ್? ನಂಗೆ ಇಲ್ಲ, ಆ ಥರ ನಡೆಸೋ ಆಸಕ್ತಿನೂ ಇಲ್ಲ. ಲೀಗಲ್ ಅಡ್ವೈಸ್ ಕೊಡುವಂಥದ್ದು ನಿಜವಾಗಿ ಹೇಳ್ತೀನಿ, ನನ್ನ ಈ ಪ್ರೊಫೆಷನ್ನಲ್ಲಿ ನಾನು ಬಂದಾಗ ನಾನೇನು ತಿಳ್ಕೊಂಡಿದ್ದೆ, ನನ್ನ ಪ್ರೊಫೆಷನ್ ಮೋಸ್ಟ್ ಇಂಡಿಪೆಂಡೆಂಟ್ ಆ್ಯಂಡ್ ನೋಬಲ್ ಅಂತ. ಪ್ರೊಫೆಷನಿಗೆ ಬಂದ ಮೇಲೆ ಗೊತ್ತಾಯಿತು ಇದು ಮೋಸ್ಟ್ ಡಿಪೆಂಡೆಂಟ್ ಅಂತ. ಯಾಕಂದ್ರೆ ಇಲ್ಲಿ ಮುಖ ನೋಡಿ ಮಣೆ ಹಾಕುವಂಥದ್ದು, ಜಾತಿ ನೋಡಿ ಮಣೆ ಹಾಕುವಂಥದ್ದು, ಹೆಸರಿನ ಮೇಲೆ ಮಣೆ ಹಾಕುವಂಥದ್ದು ಇದೆ ಅಂತ ಗೊತ್ತಾದಾಗ ಅಂಥ ನ್ಯಾಯಾಧೀಶರ ವಿರುದ್ಧ ನಾನು ಏನು ಮಾಡಬೇಕೋ ಅದನ್ನು ಮಾಡಿದ್ದೇನೆ. ಅದರಲ್ಲಿ ನನ್ನ ಹಿಟ್ ಲಿಸ್ಟಲ್ಲಿ ಒಂದು 10 ಜನ ನ್ಯಾಯಾಧೀಶರಾದರೂ ಬಂದಿದ್ದಾರೆ. ಅವರಿಗೆ ಜೀವಮಾನದಲ್ಲಿ ಅವರು ಇನ್ನು ಕಲೀಲಿಕ್ಕೆ ಉಳಿದಿರಬಾರ್ದು ಅಂತ ಪಾಠಗಳನ್ನು ಕಲಿಸಿದ್ದೇನೆ. ಅದರಲ್ಲಿ ಒಬ್ಬ ಜಡ್ಜಿನ ಮೇಲಂತೂ ಕ್ರಿಮಿನಲ್ ಕೇಸೇ ಹಾಕಿದ್ದೇನೆ. ಕ್ರಿಮಿನಲ್ ಕೇಸ್ ನಾನು ಹಾಕಿದಾಗ ಇಂಡಿಯಾ ದೇಶದಲ್ಲಿ ಆಕ್ಟಿಂಗ್ ಜಡ್ಜ್ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿರೋರಲ್ಲಿ ನಾನು 2ನೇವನು ಅಂತ ಎಲ್ಲಾ ನ್ಯೂಸ್ ಪೇಪರ್ಗಳಲ್ಲಿ ಮುಖಪುಟದಲ್ಲಿ ವರದಿ ಆಗಿತ್ತು ಆ ಕಾಲದಲ್ಲಿ. ಬಹುಶಃ 1998-99 ಅಂದ್ಕೊಳ್ತೀನಿ ಅದು. ಆ ಜಡ್ಜು ಸಾಗರದಿಂದ ಸೊರಬಕ್ಕೆ ಟ್ರಾನ್ಸ್ಫರ್ ಆದರು. ಆವಾಗ ನಾನು ಸಾಗರದಲ್ಲಿ ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಿಬಿಟ್ಟೆ. ಹಾಕಿದಾಗ ನನ್ನ ಹೆಸರಿನಲ್ಲಿ ಒಂದ್ಸಲ ಒಂದು ದಿನದ ಮಟ್ಟಿಗೆ ಸೊರಬದ ವಕೀಲರುಗಳು ವರ್ಕ್ ಸಸ್ಪೆನ್ಷನ್ ಅಂತ ಮಾಡಿಸಿ ನ್ಯಾಯಾಲಯದ ಕಲಾಪದಿಂದ ಹೊರಗುಳಿದ್ರು. ನಮ್ಮ ನ್ಯಾಯಾಧೀಶರು ಬಹಳ ಸದ್ಗುಣಿ. ಆತನ ವಿರುದ್ಧ ಮಂಜುನಾಥ್ ವಕೀಲರು ಸುಳ್ಳಾಗಿ ಕೇಸ್ ಹಾಕಿ ಅವರಿಗೆ ಅವಮಾನ ಮಾಡಿದ್ದಾರೆ ಅಂತ. ಆತನಿಗೆ ಬಹಳ ಆತ ಜೀವಮಾನದ ಪಾಠ ಕಲಿಯುವಷ್ಟು ನಾನು ಆತನಿಗೆ ಮಾಡಿದೆ. ಯಾಕಂದ್ರೆ ಆತ ನನ್ನ ವಿರುದ್ಧ ಕಾರಣ ಅಲ್ಲದ ಕಾರಣಕ್ಕೆ ನನ್ನ ಗೌರವಕ್ಕೆ ಹಾನಿ ಆಗೋ ಹಾಗೆ ಒಂದು ಆರ್ಡರ್ನಲ್ಲಿ ಬರೆದು ಬಿಟ್ರು. ಅದನ್ನು ಕಾಯ್ದೆ ಚೌಕಟ್ಟಿನಲ್ಲೇ ನಾನು ಆತನ ವಿರುದ್ಧ ಬಳಸಿದೆ. ಅದರಲ್ಲಿ ನಾನು ಸುಪ್ರೀಂ ಕೋರ್ಟ್ವರೆಗೂ ಹೋಗಿದ್ದೇನೆ. ಡಾಕ್ಟರ್ ರಾಜ್ಕುಮಾರ್ ಪ್ರಕರಣ ನಿಮಗೆ ಗೊತ್ತೇ ಇದೆ. ಅವನನ್ನು ಅಪಹರಿಸಿದ್ದು ಅದು ಸುಪ್ರೀಂ ಕೋರ್ಟಲ್ಲಿ ಅದರ ನಂತರ ವ್ಯಾಜ್ಯ ಬಿದ್ದಿರೋದು. ಆ ಸುಹೇಲ್ ಅಹಮದ್ ಅಂತಾನೆ ಯಾರೋ ಒಬ್ಬರದ್ದು ಮುಸ್ಲಿಂ ಒಬ್ಬರು ಪಿಟಿಷನ್ ಹಾಕೊಂಡಿದ್ರು. ಅವ್ರ ತಂದೆ, ಆಯ್ತಾ, ಫಾರೆಸ್ಟ್ ಆಫೀಸರ್ನ ತಂದೆ. ಆ ಕೇಸಿಗೂ ನನ್ನ ಕೇಸಿಗೂ 6 ತಿಂಗಳ ವ್ಯತ್ಯಾಸ. ಆ ಥರ ಎಲ್ಲ ಮಾಡಿದ್ದೇನೆ. ಆಮೇಲೆ ಒಬ್ಬ ಸೆಷನ್ ಜಡ್ಜ್ ಒಂದು ಚೆಕ್ ಕೇಸ್ನಲ್ಲಿ ಡ್ಯೂ ಟು ಹಿಸ್ ಕರಪ್ಟ್ನೆಸ್ ಸ್ವಲ್ಪ ಪ್ರಿಜುಡಿಷಿಯಲ್ ಆರ್ಡರ್ ಬರೆದ್ರು ಅವರು. ಅವಾಗ ಅವ್ರ ವಿರುದ್ಧ ನಾನು ಚೀಫ್ ಜಸ್ಟಿಸಿಗೆ ಬರೆದೆ. ಮತ್ತೆ ಕರ್ನಾಟಕ ಗೃಹ ಸಚಿವಾಲಯಕ್ಕೆ ಬರೆದಾಗ ಅವ್ರ ವಿರುದ್ಧ ಎನ್ಕ್ವೈರಿ ಕಮಿಷನ್ ನೇಮಕ ಆಯ್ತು. ಶಿವಮೊಗ್ಗದ ಪ್ರಿನ್ಸಿಪಾಲ್ ಸೆಷನ್ ಜಡ್ಜ್ ಅವರನ್ನ ತನಿಖಾಧಿಕಾರಿಯಾಗಿ ನೇಮಕ ಮಾಡಿದ್ರು. ತನಿಖಾಧಿಕಾರಿ ಈ ವ್ಯಕ್ತಿ ಕರಪ್ಟ್ ಹೌದು ಅಂತ ರಿಪೋರ್ಟ್ ಕೊಟ್ರು ಸೆಷನ್ ಜಡ್ಜ್ ವಿರುದ್ಧ. ಅವರು ಅಡಿಷನಲ್ ಸೆಷನ್ ಜಡ್ಜ್. ಅವಾಗ ಅಲ್ಲಿ ಹೈಕೋರ್ಟಿನ ಜಸ್ಟಿಸ್ಗಳ ಮುಂದೆ ಅದು ಚರ್ಚೆಗೆ ಬಂತು, ಏನು ಮಾಡಬೇಕು ಅಂತ. ಎಲ್ಲರದ್ದು ಒಂದೇ ತೀರ್ಮಾನ ಏನು ಕೇಳಿದರೆ, ಈ ಮನುಷ್ಯ ಕರಪ್ಟ್ ಇದ್ದಾರೆ, ವರದಿ ಅದೇ ರೀತಿ ಬಂದಿದೆ, ಪ್ರಿನ್ಸಿಪಾಲ್ ಸೆಷನ್ ಜಡ್ಜ್ ವರದಿ ಅವರದ್ದೇ ಕೋರ್ಟ್ನಲ್ಲಿ ಕೆಲಸ ಮಾಡುವಂಥ ನ್ಯಾಯಾಧೀಶ ಕರಪ್ಟ್ ಅಂತ ಬಂದಿದೆ, ತೆಗೆದುಹಾಕೋಣ ಅಂತ ಬಂದಾಗ ಅದರಲ್ಲಿ ಒಬ್ಬ ಜಡ್ಜ್ ತಕರಾರು ಎತ್ತಿದ್ರು, ನ್ಯಾಯಾಂಗ ವ್ಯವಸ್ಥೆನೇ ಕರಪ್ಟ್. ಆದರೆ ಇವರು ಕನ್ನಡದಲ್ಲಿ ಜಡ್ಜ್ಮೆಂಟ್ ಹೇರಳವಾಗಿ ಬರೆದಿದ್ದಾರೆ, ಕೆಲವು 100. ಮತ್ತು ಎಲ್ಲ ಜಡ್ಜಿಗಳು 1 ಕೋಟ ಕೊಟ್ಟರೆ, ಅಂದರೆ ಕೋಟ ಏನಿರುತ್ತೆ 15-18 ಇಷ್ಟು ಕೇಸ್ ತೀರ್ಮಾನ ಮಾಡಬೇಕು ತಿಂಗಳಿಗೆ ಅಂತಿದ್ರೆ, ಇವರು ತಿಂಗಳಿಗೆ 2 ಅಥವಾ 3 ಕೋಟ ಕೊಡುವಷ್ಟು ಹಾರ್ಡ್ ವರ್ಕರ್. ಹಾಗಾಗಿ ಉಳಿದವರೆಲ್ಲ ಬರೀ ಕರಪ್ಟ್ ಅಷ್ಟೇ. ಈತ ಹಾರ್ಡ್ ವರ್ಕರ್ ಮತ್ತು ಕನ್ನಡ ಜಡ್ಜ್ಮೆಂಟ್ ಬರೀತಾರೆ. ಅದೇ ಕಾರಣಕ್ಕಾಗಿ ಅವರಿಗೆ ಮಿನಿಮಮ್ ಮಾರ್ಕ್ಸ್ ಆದರೂ ಕೊಟ್ಟು ಪಾಸ್ ಮಾಡಬೇಕು ಅನ್ನೋ ಒಂದು ತಕರಾರು ಎತ್ತಿದ್ರು. ಉಳಿದವರೆಲ್ಲರಿಗೂ ಅದು ಸರಿ ಅಂತ ಕಾಣಿಸ್ತು. ಅದೇ ಕಾರಣಕ್ಕಾಗಿ ಅವರು ಅದರಲ್ಲಿ ಬಚಾವಾದರು. ಇಲ್ಲೇ ಹೋದರೆ ನನ್ನದೇ ಪ್ರಕರಣದಲ್ಲಿ ನಾನೇ ಮಾಡಿರೋ ಆಪಾದನೆಯಲ್ಲಿ ಅವರನ್ನು ಸರ್ವಿಸಿಂದ ರಿಮೂವ್ ಮಾಡಿಬಿಡ್ತಾ ಇದ್ರು.
ಆಮೇಲೆ ಅವರಿಗೆ ಕನ್ನಡದಲ್ಲೇ ಜಜ್ಮೆಂಟ್ ಬರೀತಾರೆ, ತುಂಬ ಬರೆದಿದ್ದಾರೆ, 100 ಗಟ್ಟಲೆ ಬರೆದಿದ್ದಾರೆ ಅನ್ನೋ ಕಾರಣಕ್ಕೆ ಅವರಿಗೊಂದು ಶ್ರೇಷ್ಠ ಪ್ರಶಸ್ತಿ ಕೊಡಬೇಕು ಅಂತ ಆಗ ಕುಮಾರಸ್ವಾಮಿ ಕರ್ನಾಟಕದ ಮುಖ್ಯಮಂತ್ರಿ. ಕನ್ನಡ ವಿಶ್ವ ಸಾಹಿತ್ಯ ಸಮ್ಮೇಳನ ಶಿವಮೊಗ್ಗದಲ್ಲಿ ಆಗಿದ್ದಂಥ ಸಮಯ ಅದು. ಆವಾಗ ಶಿವಮೊಗ್ಗದಲ್ಲಿ ಅವರು ಡಿಕ್ಲೇರ್ ಮಾಡಿದ್ರು ಕುಮಾರಸ್ವಾಮಿ ಅವರು. ಅವರಿಗೆ ಆವಾಗ ನನಗನ್ನಿಸ್ತು ಇದೇನಂದ್ರೆ ಇದು ಒಂದು ಲಾಬಿ ಅಂತ, ಇವರಿಗೆ ಸಿಗತ್ತದಂತೂ ಗೊತ್ತಿತ್ತು ನನಗೆ. ನಾನು ತಡ ಮಾಡ್ದೇನೆ ಆತನ ಚರಿತ್ರೆಯನ್ನ ಕರ್ನಾಟಕ ಚೀಫ್ ಜಸ್ಟಿಸ್ಗೆ, ಹೈಕೋರ್ಟಿನ ಚೀಫ್ ಜಸ್ಟಿಸ್ಗೆ ಮತ್ತೆ ಗೃಹ ಸಚಿವಾಲಯಕ್ಕೆ ಬರೆದು ತಿಳಿಸಿದೆ. ಬರೆದು ತಿಳಿಸಿದ ನಂತರ ಅವ್ರಿಗೆ ಕೊಡಬೇಕಾದಂಥ ಆ ಶ್ರೇಷ್ಠ ಪ್ರಶಸ್ತಿ ಏನಿದೆ ಅದನ್ನು ಅರಳಿ ನಾಗರಾಜ್ ಅನ್ನುವಂಥ ಹೈಕೋರ್ಟ್ ನ್ಯಾಯಮೂರ್ತಿಗೆ ಆ ಪ್ರಶಸ್ತಿ ಕೊಟ್ಟರು ಅಂತ ನಂತರ ತಿಳ್ಕೊಂಡೆ. ಇವ್ರಿಗೆ ಕೊಡಬೇಕಾಗಿದ್ದ ಪ್ರಪೋಸಲ್ ಅದು ಬದಿಗೆ ಹೋಯ್ತು. ಇವರು ಡಿಸ್ಮಿಸಲ್ ಒಂದು ಆಗಲಿಲ್ಲ, ಅಷ್ಟೇ ಉಳ್ಕೊಂಡ್ರು.